ಎಸ್, ಒಳ ಮೀಸಲಾತಿ ಕುರಿತಾಗಿ ಸಂಪುಟ ಸಭೆಯಲ್ಲಿ ಇದು ಬಹಳ ಒಂದು ವಾಗ್ವಾದ ನಡೆದಿರುವಂಥದ್ದು. ಎಚ್ ಮುನಿಯಪ್ಪ ಮತ್ತು ಮಾದೇವಪ್ಪ ಪರಮೇಶ್ವರ್ ನಡುವೆ ಜಟಾಪಟಿ ನಡೆದಿರುವಂಥದ್ದು ಇದು. ಯಾಕೆಂದ್ರೆ ಈ ಸದನದಲ್ಲಿ ಭಾರಿ ಒಂದು ಸದ್ದು ಮಾಡ್ತಾ ಇರುವ ಒಳ ಮೀಸಲಾತಿ ಕುರಿತಾಗಿ ಏನು ಈ ರೀತಿಯಾಗಿ ಬಲಗೈ ಮತ್ತು ಎಡಗೈ ಸಚಿವರು ಏನು ನಾಯಕರಿದ್ದಾರೆ, ಇದು ಸದನದಲ್ಲಿನೇ ಇದು ಜಟಾಪಟಿ ನಡೆದಿರುವಂಥದ್ದು. ಇದು ಸಂಪುಟ ಸಭೆಯಲ್ಲಿ ಇದು ಬಹಳ ಅತಿ ಏರಿ ಹೋದಾಗ, ಅಂದ್ರೆ ಮಿತಿ ಮೀರಿ ಹೋದಾಗ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಮಾತನಾಡಿರುವಂತ, ಅಂದ್ರೆ ಎಂಟ್ರಿ ಕೊಟ್ಟಿರೋದು, ಸಮಾಧಾನವಾಗಿ ಹೇಳಿರುವಂತದ್ದು. ಯಾಕೆಂದ್ರೆ ಒಳ ಮೀಸಲಾತಿ ಇನ್ನೂ ಯಾವುದೇ ರೀತಿಯಾದಂತ ಸೂಕ್ತವಾದ ನಿರ್ಧಾರ ಇನ್ನೂ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಏನು ಜಿ ಪರಮೇಶ್ವರ್ ಆಗಿರ್ಬೋದು, ಆಮೇಲೆ ಎಚ್ ಮುನಿಯಪ್ಪ ಅವ್ರ ನಡುವೆ ಭಾರಿ ಒಂದು ವಾಗ್ವಾದ ಅಂತಾನೆ ಹೇಳ್ತಾ ಇರ್ಬೋದು. ಇದು VMTV ಕರ್ನಾಟಕದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ಸಂಪುಟ ಸಭೆಯಲ್ಲಿ ಈ ರೀತಿ ಆಗ್ತಾ ಇರೋದು. ಯಾಕೆಂದ್ರೆ ಈ ಹಿಂದೆನೆ ನೋಡ್ತಿದ್ದಾಗ ಬಲಗೈ ಮತ್ತು ಈ ಎಡಗೈ ನಡುವೆ ದಲಿತ ಸಂಪುಟ ಸಭೆಗಳನ್ನ ಅತಿ ಹೆಚ್ಚು ಕಂಡು ಬಂದಾಗ ಒಳ ಮೀಸಲಾತಿನೇ ಇದೇ ಪದಗಳನ್ನ ಹೆಚ್ಚು ಕಂಡು ಬರ್ತಾ, ಅಂದ್ರೆ ಇದೇ ಸಂದರ್ಭದಲ್ಲಿನೂ ಕೂಡ ಮಿತಿ ಮೀರಿದೆ. ಈಗ ಕೋರ್ಟ್ ಅಲ್ಲಿನೂ ಕೂಡ ಇದೆ. ಕೋರ್ಟ್ ಇಂದ ತೀರ್ಪು ಹೊರಗಡೆ ಬಂದಾಗ ಮುಂದಿನ ವಿಚಾರ ಅಂತಂದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಜಿ ಪರಮೇಶ್ವರ್ ಆಗಿರ್ಬೋದು ಅಥವಾ ಎಚ್ ಮುನಿಯಪ್ಪನವರಾಗಿರ್ಬೋದು ಹಲವು ರೀತಿಯಾದಂತ ಘಟನೆಗಳು ಮತ್ತು ವಾಗ್ದಾಳಿಗಳನ್ನ ನಡೆದಿರುವಂತದ್ದು ಕಂಡು ಬರ್ತಾ ಇದೆ. ಯಾಕೆಂದ್ರೆ ಈ ರೀತಿಯಾಗಿ ಒಳ ಮೀಸಲಾತಿ ಸಮುದಾಯ ನಡುವಿನೇ ಗೊಂದಲ ಉಂಟಾಗ್ತಾ ಇತ್ತು. ಆಮೇಲೆ ಸಾಮಾನ್ಯ ಜನರಲ್ಲಿನೂ ಕೂಡ ಬಹಳ ಗೊಂದಲ ಇತ್ತು. ಅದೀಗ ಸಂಪುಟ ಸಭೆಯಲ್ಲಿನೂ ಕೂಡ ಈ ರೀತಿಯಾಗಿ ವಾಗ್ದಾಳ ನಡೀತಾ ಇದೆ ಅನ್ನೋದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಯಾಕೆಂದ್ರೆ ಇಲ್ಲಿ ಎಚ್ ಮುನಿಯಪ್ಪ ಆಗಿರ್ಬೋದು, ಆಮೇಲೆ ಜಿ ಪರಮೇಶ್ವರ್ ಆಗಿರ್ಬೋದು ನೇರವಾಗಿನೇ ವಾಗ್ದಾಳಿ ಮಾಡಿರುವಂತದ್ದು. ಯಾಕೆಂದ್ರೆ ಈ ರೀತಿಯಾಗಿ ಸಚಿವರೇನೆ ನೇರವಾಗಿ ಮಾತಾಡ್ತಾ ಇರಬೇಕಾದ್ರೆ ಈಗ ಆ ಕೋರ್ಟ್ ಅಲ್ಲಿ ಇರೋದ್ರಿಂದಾಗಿ ವಿಷಯ ಎಲ್ಲೋ ಒಂದು ಕಡೆ ಆ ಕೋರ್ಟ್ ಇಂದ ತೀರ್ಪು ಬಂದ ಮೇಲೆ ಆದಾಗನು ಕೂಡ ಬೇಜಾರಾಗುತ್ತೆ ಅಂತ ಅನ್ಕೊಂತಾ ಇದ್ರು. ಆದ್ರೆ ಈಗ ಮಂತ್ರಿಗಳನ್ನೇ ಈ ರೀತಿಯಾಗಿ ಸಂಪುಟ ಸಭೆಯಲ್ಲಿ ವಾಗ್ದಾಳಿ ಮಾಡಿದಾಗ ಇನ್ನು ಸಾಮಾನ್ಯರ ಸ್ಥಿತಿ ಏನು, ಎಡಗೈ ಮತ್ತು ಬಲಗೈ ಸಾಮಾನ್ಯರ ಸ್ಥಿತಿ ಯಾವ ಮಟ್ಟದಲ್ಲಿ ಹೋಗ್ಬೋದು ಅನ್ನೋದನ್ನು ಕೂಡ ನಾವು ಕಾಣ್ಬೇಕಾಗತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾಗಿ ನಡೆಯೋದು ಮತ್ತೆ ಮುಂದೆ ಹೋಗುತ್ತಾ ಅಥವಾ ಯಾವಾಗ ಅಂತಿಮ ಒಂದು ನಿರ್ಧಾರವನ್ನ ಒಳ ಮೀಸಲಾತಿ ಬಗ್ಗೆ ನೀಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಜಿ ಪರಮೇಶ್ವರ್ ಅವರು ನೇರವಾಗಿ ವಾಗ್ದಾಳಿ ಮಾಡಿರುವಂತದ್ದು, ಆಮೇಲೆ ಎಸ್ ಸಿ ಮಾದೇವಪ್ಪ ಅವರು ಕೂಡ ನೇರವಾಗಿ ವಾಗ್ದಾಳಿ ಮಾಡಿರುವಂತದ್ದು. ಈ ರೀತಿ ಘಟನೆಗಳು ನಾವು ನೋಡ್ತಾ ಬರ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು. ಉದ್ದೇಶದಿಂದ ಈ ಕೆಳಕಂಡಂತೆ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. ಒಂದು, ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣ ಸಂಖ್ಯೆ ಸೋ ಅಂಡ್ ಸೋ ದಿನಾಂಕ 19/11/2025 ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಿದ 2022 ಕಾಯ್ದೆಗೆ ತಡೆಯಾಜ್ಞೆ ನೀಡಿರುತ್ತದೆ.